ವಾರ್ಧಾ ಚಂಡಮಾರುತದ ಅಬ್ಬರಕ್ಕೆ ಈಗಾಗಲೇ ಚೆನ್ನೈ ಮತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆಯ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಇದು ಬೆಂಗಳೂರು ಮತ್ತು ಚೆನ್ನೈ ಮಾತ್ರ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಮಳೆ ನಿರಂತರವಾಗಿ ಸುರಿಯುತ್ತಲೇ ಇದೆ. ನಾವೀಗ ಚಿಕ್ಕಬಳ್ಳಾಪುರದ ಒಂದು ಅಂಬೇಡ್ಕರ್ ಸರ್ಕಲ್ನಲ್ಲಿ ಇರುವಂಥದ್ದು. ನೀವೀಗ ಗಮನಿಸ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ಏನು ಆ ವಾರ್ಧಾ ಚಂಡಮಾರುತದ ಪ್ರಭಾವದಿಂದಾಗಿ ನಿನ್ನೆ ಸಂಜೆ 6 ಗಂಟೆಯಿಂದಲೇ ಏನು ಚಿಕ್ಕಬಳ್ಳಾಪುರದಲ್ಲಿ ನಿರಂತರವಾಗಿ ಇವತ್ತು ಬೆಳಗ್ಗೆ 5ರ ತನಕ ಮಳೆ ಸುರಿಯುವಂಥ, ಈಗಲೂ ಕೂಡ ಜಿಟಿ ಜಿಟಿಯಾಗಿ ಮಳೆ ಸುರಿಯುತ್ತಲೇ ಇರುವಂಥದ್ದು. ಜನರು ಸಾಕಷ್ಟು ಜನ ಛತ್ರಿಗಳನ್ನು ಹಿಡಿದುಕೊಂಡು ಹೋಗುವಂಥ ಪರಿಸ್ಥಿತಿ ಉಂಟಾಗಿರೋದು. ಏನು ಬೆಳಗ್ಗೆಯಿಂದಲೇ ಕೂಡ ಸಾಕಷ್ಟು ಜನಕ್ಕೆ ಸಂಚಾರ ಮಾಡುವಂಥವರಿಗೆ ಮತ್ತು ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂಥವ್ರು ಸಾಕಷ್ಟು ಏನು ನಿರಂತರವಾಗಿ ಸುರಿಯುತ್ತಿರುವಂಥ ಈ ಜಿಟಿ ಜಿಟಿ ಮಳೆಯಿಂದಾಗಿ ಸಾಕಷ್ಟು ತೊಂದರೆ ಆಗ್ತಿದೆ ಅಂತಲೇ ಹೇಳ್ತಿರುವಂಥದ್ದು ಸಾರ್ವಜನಿಕರು. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು, ಹಿರಿಯರು ಮಹಿಳೆಯರು ಎಲ್ಲರೂ ಕೂಡ ಒಂದು ಪ್ರಿಕಾಷನ್ ಆಗಿ ಸ್ವೆಟರ್ಗಳನ್ನು ಮತ್ತು ಒಂದು ಛತ್ರಿಗಳನ್ನು ಹಿಡಿದುಕೊಂಡು ಒಂದು ಪ್ರಯಾಣ ಮಾಡ್ತಿರುವಂಥ ದೃಶ್ಯಗಳನ್ನು ನಾವು ಕಾಣ್ತಾ ಇರ್ಬೋದು. ಆ ಬೈಕ್ ಸವಾರರೇನಿದ್ದಾರೆ ಅವರು ಕೂಡ ಒಂದು ಛತ್ರಿಗಳನ್ನು ಹಿಡಿದುಕೊಂಡು ಹೋಗ್ತಿರುವಂಥದ್ದು. ಒಟ್ಟಾರೆ ಏನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈ ಮಳೆಯ ಒಂದು ಅಬ್ಬರ ಜೋರಾಗೇ ಇದೆ ಅಂತಲೇ ಹೇಳ್ಬೋದು. ನಿನ್ನೆ ರಾತ್ರಿಯಿಂದ ಮಳೆ ನಿರಂತರವಾಗಿ ಸುರಿಯುತ್ತಿರುವಂಥದ್ದು. ಜನಜೀವನ ಒಂದು ರೀತಿ ಅಸ್ತವ್ಯಸ್ತಗೊಂಡಿದೆ ಅಂತಂದರೆ ತಪ್ಪಾಗಲಾರದು. ಸಾಕಷ್ಟು ಜನ ಕೆಲವು ಚಿಕ್ಕಬಳ್ಳಾಪುರ ನಗರದ ಕೆಲವು ತಗ್ಗು ಪ್ರದೇಶಗಳೆಲ್ಲ ಮನೆಗಳಿಗೆ ಕೂಡ ನೀರು ನುಗ್ಗಿದೆ ಅನ್ನೋ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಿರುವಂಥದ್ದು. ಒಟ್ಟಾರೆ ಏನು ಈ ವಾರ್ಧಾ ಎಫೆಕ್ಟ್ ಏನಿದೆ ಅದು ಚಿಕ್ಕಬಳ್ಳಾಪುರ ನಗರಕ್ಕೂ ಕೂಡ ತಟ್ಟಿರುವಂಥದ್ದು. ಮಳೆಯಿಂದಾಗಿ ಸಾಕಷ್ಟು ಸಾರ್ವಜನಿಕರಿಗೆ, ಶಾಲೆಗೆ ತೆರಳುವಂಥ ಮಕ್ಕಳಿಗೆ ಇರ್ಬೋದು, ಕೆಲಸಕ್ಕೆ ಹೋಗುವಂಥ ಏನು ಉದ್ಯೋಗಸ್ಥರಿಗೂ ಕೂಡ ಇದರಿಂದ ಸ್ವಲ್ಪ ಕಿರಿಕಿರಿ ಆಗ್ತಿದೆ. ಏನು ಬೆಳಗ್ಗೆ ಮುಂಜಾನೆ 5 ಗಂಟೆ ತನಕ ಸ್ವಲ್ಪ ಜೋರಾಗಿ ಬಿದ್ದಂಥ ಮಳೆ ಈಗ ಒಂದು ಅರ್ಧ ಗಂಟೆ 6 ಗಂಟೆ ನಂತರ ಸ್ವಲ್ಪ ಹಂಗೆ ಕಡಿಮೆ ಆಗಿರುತ್ತೆ. ಆದರೆ ಜಿಟಿ ಜಿಟಿ ಮಳೆ ಮಾತ್ರ ನಿರಂತರವಾಗಿ ಸುರಿತಾನೆ ಇದೆ. ಹೀಗಾಗಿ ಓಡಾಡುವಂಥವರಿಗೆ ಸಾಕಷ್ಟು ಕಿರಿಕಿರಿ ಉಂಟಾಗ್ತಿದೆ ಅಂತಲೇ ಹೇಳ್ಬರ್ತಿದೆ. ಒಟ್ಟಾರೆ ಏನು ಇಂದು ಕೂಡ ಮಳೆ ಬರುವಂಥ ಸೂಚನೆಗಳಿದ್ದು ಶಾಲಾ ಕಾಲೇಜುಗಳು ತೆರೆಯುವಂಥ ಮಕ್ಕಳು ಯಾವ ರೀತಿ ಅವ್ರಿಗೇನಾದರೂ ರಜೆ ಘೋಷಣೆ ಮಾಡ್ತಾರೋ ಇಲ್ವೋ, ಏನಾದರೂ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಾರೋ ಅನ್ನೋದನ್ನು ಕಾದು ನೋಡಬೇಕಿದೆ. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್.